ಪ್ರತಿಯೊಬ್ಬ ವಿದ್ಯಾರ್ಥಿಯ ಒಂದು ಸಮಸ್ಯೆ ಅಂದರೆ, ಒಂದು ದೊಡ್ಡ ಸಮಸ್ಯೆ ಅಂದರೆ ಅದು ವೀಕ್ ಸಬ್ಜೆಕ್ಟ್. ಆ ಸಬ್ಜೆಕ್ಟ್ ಮೇಲೆ ಎಷ್ಟೊಂದು ಪ್ರಯತ್ನವನ್ನು ಮಾಡಿದರೂ ಸಹಿತ ಅದು ವೀಕ್ ಸಬ್ಜೆಕ್ಟಾಗಿ ಇರುವಂಥದ್ದು. ಅದರಲ್ಲಿ ತನ್ನ ಪ್ರಾವೀಣ್ಯತೆಯನ್ನು ತೋರಿಸಲು ಸಾಧ್ಯ ಆಗೋದಿಲ್ಲ. ಅವನು ಎಷ್ಟೇ ಅದರ ಬಗ್ಗೆ ಸ್ಟಡಿ ಮಾಡಿದರೂ ಅದರಲ್ಲಿ ಹಿಡಿತವನ್ನು ಸಾಧನೆ ಮಾಡಲು ಸಾಧ್ಯ ಆಗೋದಿಲ್ಲ. ಅದು ಅವನಿಗೆ ಟಫ್ ಆಗಿರುವಂಥದ್ದು. ಆ ವಿಷಯದಲ್ಲಿ ವಿದ್ಯಾರ್ಥಿ ಡಲ್ ಆಗಿರುವಂಥದ್ದು. ಬೇರೆ ಬೇರೆ ವಿದ್ಯಾರ್ಥಿಗಳಿಗೆ ಬೇರೆ ಬೇರೆ ವಿಷಯಗಳು ವೀಕ್ ಸಬ್ಜೆಕ್ಟ್ ಆಗಿರುತ್ತವೆ. ಒಬ್ಬರಿಗೆ ಮ್ಯಾಥ್ಸ್ ವೀಕ್ ಆದರೆ ಒಬ್ಬರಿಗೆ ಸೈನ್ಸು, ಒಬ್ಬರಿಗೆ ಇಂಗ್ಲೀಷು, ಹಿಂದಿ, ಕನ್ನಡ, ಬೇರೆ ಬೇರೆ ಸಿಲೆಬಸ್ಗಳು ಆಯಾ ವ್ಯಕ್ತಿಗೆ ಟಫ್ ಆಗಿರುವಂಥವುಗಳು. ಅದಕ್ಕಾಗಿ ಎಷ್ಟೇ ಒಂದು ಟೈಮನ್ನು ಹಾಕಿದರೂ, ಎಷ್ಟೇ ಒಂದು ಶ್ರಮಪಟ್ಟು ಸ್ಟಡಿ ಮಾಡಿದರೂ ಸಹಿತ ಆ ವಿಷಯವನ್ನು ಅವರು ಚೆನ್ನಾಗಿ ಸ್ಟಡಿ ಮಾಡಲಿಕ್ಕೆ, ಚೆನ್ನಾಗಿ ಅಂಕಗಳನ್ನು ತೆಗೆಯಲಿಕ್ಕೆ, ಅಂಕಗಳನ್ನು ಪಡೆಯಲಿಕ್ಕೆ ಸಾಧ್ಯ ಆಗೋದಿಲ್ಲ. ಆದರೆ ನಾನು ಈ ವಿಡಿಯೋದಲ್ಲಿ 4 ಉಪಾಯಗಳನ್ನು ಹೇಳ್ತಾ ಹೋಗ್ತೀನಿ. ನೀವು ಅವುಗಳನ್ನು ನಿಮ್ಮ ಸ್ಟಡಿದಲ್ಲಿ ಅಪ್ಲೈ ಮಾಡಿಕೊಂಡ್ರೆ ನಾನು ಖಂಡಿತವಾಗಿ ಹೇಳ್ತೀನಿ, ನಿಮ್ಮ ವೀಕ್ ಸಬ್ಜೆಕ್ಟ್ ಅಂತ ಹೇಳಿದೆ ಅದು ನಮಗೆ ಫೇವ್ರೆಟ್ ಸಬ್ಜೆಕ್ಟ್ ಆಗುವಂಥದ್ದು. ನೀವು ಅದನ್ನು ಇಷ್ಟಪಟ್ಟು ಓದ್ತೀರಿ ಮತ್ತು ಅದರಲ್ಲಿ ನೀವು 80ಗಿಂತ ಹೆಚ್ಚಿನ ಅಂಕಗಳನ್ನು ತೆಗಿತೀರಿ ಅನ್ನುವಂಥದ್ದು ನನ್ನ ಒಂದು ಭರವಸೆ. ಆದ್ದರಿಂದ ಈ ವಿಡಿಯೋವನ್ನು ಎಲ್ಲಿಯೂ ಮಿಸ್ ಮಾಡದೆ ಕೊನೆವರೆಗೂ ನೋಡಿ ಮತ್ತು ಇಷ್ಟೊಂದು ಕಷ್ಟಪಟ್ಟು ವಿಡಿಯೋ ಮಾಡಿ ನಮಗೆ ಎಲ್ಲ ವಿಷಯವನ್ನು ಹೇಳಿಕೊಡೋದಕ್ಕಾಗಿ ಒಂದು ಲೈಕನ್ನು ಖಂಡಿತ ಮಾಡಿ. ಒಂದು ಸಬ್ಜೆಕ್ಟ್ ನಿಮಗೆ ವೀಕ್ ಆಗಿದೆ ಅಂದರೆ ಅದೇ ಸಬ್ಜೆಕ್ಟ್ ಇನ್ನೊಬ್ಬರಿಗೆ ಈಸಿಯಾಗಿರುವಂಥದ್ದು, ಇನ್ನೊಬ್ಬರಿಗೆ ಟಫ್ ಆಗಿರುವಂಥದ್ದು ನಿಮಗೆ ಅದು ಈಸಿಯಾಗಿರುವಂಥದ್ದು. ಅಂದರೆ ಇಂಥ ಸಿಲೆಬಸ್ ಟಫ್ ಆಗಿರುತ್ತವೆ ಅನ್ನುವಂಥದ್ದಲ್ಲ. ಬೇರೆ ಬೇರೆ ವಿದ್ಯಾರ್ಥಿಗಳಿಗೆ ಬೇರೆ ಬೇರೆ ವಿಷಯಗಳು ಟಫ್ ಆಗಿರುತ್ತವೆ. ಅಂದರೆ ಆ ವಿಷಯ ನಿಮಗೆ ಟಫ್ ಆಗಿದೆ, ವೀಕ್ ಆಗಿದೆ ಅನ್ನಲಿಕ್ಕೆ ಕಾರಣ ಅಂತಂದರೆ ನೀವು ಅದನ್ನು ಮೈಂಡಲ್ಲಿ ಸೆಟ್ ಮಾಡಿಕೊಂಡಿರುವಂಥದ್ದು. ಈ ವಿಷಯ ನನಗೆ ವೀಕ್ ಆಗಿದೆ, ಈ ವಿಷಯ ನನಗೆ ಟಫ್ ಆಗಿದೆ, ಸರಿಯಾಗಿ ನನಗೆ ಅರ್ಥ ಆಗೋದಿಲ್ಲ, ನಾನು ಎಷ್ಟೇ ಓದಿದ್ರೂ ಅದರಲ್ಲಿ ಒಂದು ಸರಿಯಾದ ಅಂಗಗಳನ್ನು ತೆಗೆಯಲಿಕ್ಕೆ ಸಾಧ್ಯ ಆಗೋದಿಲ್ಲ, ಇದು ನನಗೆ ಸಂಪೂರ್ಣವಾಗಿ ಅರ್ಥ ಆಗೋದಿಲ್ಲ ಅನ್ನುವಂಥ ಒಂದು ಸಂಗತಿ ನಿಮ್ಮ ಮೈಂಡಲ್ಲಿ ಕುಂತಿರುವಂಥದ್ದು. ಹೀಗಾಗಿ ನೀವು ಆ ವಿಷಯವನ್ನು, ಆ ಸಬ್ಜೆಕ್ಟನ್ನು ಓದಲಿಕ್ಕೆ ಹೋದರೆ ಅದು ನಿಮಗೆ ತಲೆಗೆ ಹತ್ತುವುದಿಲ್ಲ. ಯಾಕಂದರೆ ನಿಮ್ಮ ತಲೆಯಲ್ಲಿ ಮುಂಚಿತವಾಗಿ ಅದರ ಬಗ್ಗೆ ಒಂದು ಕಾನ್ಸೆಪ್ಟ್ ರೆಡಿಯಾಗಿರುವಂಥದ್ದು. ಆ ವಿಷಯ ನನಗೆ ಟಫ್ ಆಗಿದೆ, ಆ ವಿಷಯ ನನಗೆ ಅರ್ಥ ಆಗೋದಿಲ್ಲ, ಅದನ್ನು ಎಷ್ಟೇ ಓದಿದರೂ ಅದನ್ನು ಅರ್ಥ ಮಾಡಿಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ಒಂದು ಭಾವನೆ ನಿಮ್ಮ ತಲೆಯಲ್ಲಿ ಇರುವಂಥದ್ದು. ಹೀಗಾಗಿ ಆ ವಿಷಯ ನಿಮಗೆ ವೀಕ್ ಆಗಿರುವಂಥದ್ದು ಮತ್ತು ಟಫ್ ಆಗಿರುವಂಥದ್ದು. ಅದಕ್ಕಾಗಿ ನಾನು ಈ ಮುಖಾಂತರ ನಿಮಗೆ ಹೇಳುವುದೇನೆಂದರೆ, ನಿಮ್ಮ ತಲೆಯಲ್ಲಿ ಯಾವುದೇ ವಿಷಯ ಇರ್ಬೋದು, ನಿಮಗೆ ಯಾವುದೇ ಸಿಲೆಬಸ್ ಆಗಿರ್ಬೋದು, ಅದು ನನಗೆ ಟಫ್ ಅಲ್ಲ, ನಾನು ಸಹಿತ ಅದನ್ನು ಈಸಿಯಾಗಿ ಅರ್ಥ ಮಾಡ್ಕೋತೀನಿ, ಈಸಿಯಾಗಿ ಅರ್ಥ ಮಾಡಿಕೊಂಡು ನಾನು ಅವನ ಎಲ್ಲ ಕ್ವಶನನ್ನು ಅರ್ಥ ಮಾಡಿಕೊಂಡು ಅವನ್ನ ಸರಿಯಾಗಿ ಬರಿತೀನಿ, ಒಳ್ಳೆಯ ಅಂಕಗಳನ್ನು ಬರೀತೀನಿ ಅನ್ನುವಂಥ ಒಂದು ಆತ್ಮವಿಶ್ವಾಸ ನಿಮ್ಮಲ್ಲಿ ಇರಬೇಕು. ನನಗೆ ಟಫ್ ಆಗಿದೆ, ವೀಕ್ ಆಗಿದೆ ಅನ್ನುವಂಥ ಒಂದು ನೆಗೆಟಿವ್ ಭಾವನೆ ನಿಮ್ಮ ಮನಸ್ಸಲ್ಲಿ ಇರಕೂಡುದು. ಇದ್ದರೆ ಅದನ್ನು ಇವತ್ತಿಂದ, ಈ ಕ್ಷಣದಿಂದ ಅದನ್ನು ತೆಗೆದು ಹಾಕುವುದು ಒಳ್ಳೆಯದು. ಅದರ ಬಗ್ಗೆ ನಿಮಗೆ ಒಂದು ನೆಗೆಟಿವ್ ಭಾವನೆ ಅಂತಿದೆಯಲ್ಲ, ಅದು ನಿಮಗೆ ಅರ್ಥ ಆಗೋದಿಲ್ಲ ಅನ್ನುವಂಥ ಒಂದು ತಲೆಯಲ್ಲಿ ಇರುವಂಥ ಒಂದು ವಿಚಾರವನ್ನು ತೆಗೆದು ಹಾಕಿ, ಆ ವಿಷಯವನ್ನು ನಾನು ಅರ್ಥ ಮಾಡ್ಕೋತೀನಿ, ಆ ವಿಷಯವನ್ನು ನನ್ನ ಫ್ರೆಂಡ್ ಎಷ್ಟು ಅಂಕಗಳನ್ನು ತೆಗಿತಾನೋ ಅವನಿಗಿಂತ ಹೆಚ್ಚಿಗೆ ಅಂಕಗಳನ್ನು ನಾನು ತೆಗಿತೀನಿ ಅನ್ನುವಂಥ ಒಂದು ಕಾನ್ಫಿಡೆನ್ಸ್ ನಿಮ್ಮಲ್ಲಿ ಇರಬೇಕು. ಹಾಗಾದರೆ ನೀವು ಖಂಡಿತವಾಗಿ ಆ ವಿಷಯವನ್ನು ನಿಮ್ಮ ಫೇವ್ರೇಟ್ ಸಬ್ಜೆಕ್ಟಾಗಿ ಮಾಡಿಕೊಳ್ಳೋದರಲ್ಲಿ ಯಾವುದೇ ಸಂದೇಹ ಇಲ್ಲ. ಅದಕ್ಕಾಗಿ ಮೊದಲು ಈ ವಿಷಯವನ್ನು ನೀವು ತಲೆಯಲ್ಲಿ ಇಟ್ಕೊಳ್ಬೇಕು ಮತ್ತು ಯಾವ ವಿಷಯವನ್ನು ನೀವು ಆಗೋದಿಲ್ಲ ಅನ್ನುವಂಥದ್ದೇ ಅದು ನನ್ನಿಂದ ಹಾಗೆ ಆಗತ್ತೆ ಅನ್ನುವಂಥ ಭಾವನೆ ನಿಮ್ಮ ಮನಸ್ಸಲ್ಲಿ ಬರಬೇಕು. ಫಸ್ಟು
ಇನ್ನು ಆ ಸಿಲೆಬಸ್ ನನಗೆ ವೀಕ್ ಆಗಿದೆ ಅನ್ನುವಂಥ ಒಂದು ಭಾವನೆ ಇರ್ತೆಯಲ್ಲ, ಅದನ್ನು ನೀವು ಸರಿಯಾಗಿ ಓದೋದಕ್ಕೆ ಹೋಗೋದಿಲ್ಲ. ಬರೀ ಅದರ ಕ್ವಶನ್ಗಳನ್ನೇ ಬಿಡಿಸುವಂಥ ಒಂದು ಕೆಲಸವನ್ನು ಮಾಡ್ತೀರಿ. ಯಾಕಂದರೆ ನನಗದು ಅರ್ಥ ಆಗೋದಿಲ್ಲ, ಕನಿಷ್ಠ ನಾನು ಪಾಸ್ ಆದರೂ ಸಾಕು ಅಂದುಕೊಂಡು ಬರೀ ಕ್ವಶನ್ಗಳನ್ನು ಬಿಡಿಸುವಂಥ ಒಂದು ಕಾರ್ಯದಲ್ಲಿ ತೊಡಗುತ್ತೀರಿ. ಇದೇ ಕಾರಣಕ್ಕಾಗಿ ಆ ಸಬ್ಜೆಕ್ಟ್ ನಿಮಗೆ ವೀಕ್ ಆಗಿರುವಂಥದ್ದು. ಇನ್ನು ಅದರ ಕಾನ್ಸೆಪ್ಟನ್ನು ಅಂದರೆ ಪಾಠದ ಸಾರಾಂಶವನ್ನ, ಪಾಠದ ವಿಷಯ ವಸ್ತುವನ್ನ ಏನಂತೂ ಓದೋದಿಲ್ಲ, ಬರೀ ಅದರ ಕ್ವಶನ್ಗಳನ್ನ ಬಿಡಿಸುವಂತ ಒಂದು ಕೆಲಸವನ್ನ ಮಾಡ್ತೀರಿ. ಇದು ತಪ್ಪು. ನೀವು ಆ ಕ್ವಶನ್ಗೆ ಆನ್ಸರ್ನ ಬಾಯ್ಪಾಟ್ ಹಾಕುವಂಥದ್ದು. ಬರೀ ಬಾಯ್ಪಾಟ್ ಹಾಕಿದರೆ ನಿಮಗೆ ಆ ವಿಷಯ, ಆ ಆನ್ಸರ್ ನಿಮಗೆ ಸಂಪೂರ್ಣವಾಗಿ ನಿಮ್ಮ ಮೈಂಡಲ್ಲಿ ಇರೋದಕ್ಕೆ ಸಾಧ್ಯ ಇಲ್ಲ. ಅದಕ್ಕಾಗಿ ನೀವು ಆ ಚಾಪ್ಟರ್ನ ಕಾನ್ಸೆಪ್ಟನ್ನು ನೀವು ಮೊದಲು ಅರ್ಥ ಮಾಡಿಕೊಳ್ಬೇಕು. ಆ ಕಾನ್ಸೆಪ್ಟ್ ನಿಮಗೆ ಪೂರ್ತಿಯಾಗಿ ಅರ್ಥ ಆಯಿತು ಅಂದರೆ ಅದು ಏನು ಹೇಳಲು ಹೊರಟಿದೆ ಅನ್ನೋದು ನಿಮಗೆ ಪೂರ್ತಿ ಮನನ ಆಯಿತು ಅಂದರೆ ಅದರ ಎಲ್ಲ ಕ್ವಶನ್ಗಳನ್ನು ನೀವು ಈಸಿಯಾಗಿ ಬರೆಯುವಂಥದ್ದು, ಈಸಿಯಾಗಿ ಅದರ ಎಲ್ಲ ಅಂಕಗಳನ್ನು ನೀವು ಪಡೆಯುವಂಥದ್ದು. ಅದಕ್ಕಾಗಿ ಯಾವುದೇ ಒಂದು ಪಾಠವನ್ನು ಓದುವಾಗ ಅಂದರೆ ವೀಕ್ ಸಬ್ಜೆಕ್ಟ್ ಅಂತ ಹೇಳಿದೆ, ಅದರಲ್ಲಿ ಒಂದು ವಿಷಯವನ್ನ, ಒಂದು ಪಾಠವನ್ನ, ಒಂದು ಚಾಪ್ಟರ್ನ ಓದುವಾಗ ಆ ಪಾಠ ಏನು ಹೇಳಲು ಹೊರಟಿದೆ, ವಿಷಯ ವಸ್ತು ಏನು, ಅದರ ಕಾನ್ಸೆಪ್ಟ್ ಏನು ಅನ್ನುವಂಥ ಒಂದು ಸಂಗತಿಯನ್ನ ಮೊದಲು ತಿಳಿದುಕೊಳ್ಳುವುದು ಒಳ್ಳೆಯದು. ಅದನ್ನು ನೀವು ಅರ್ಥ ಮಾಡಿಕೊಂಡ್ರೆ ಅದಕ್ಕೆ ಸಂಬಂಧಪಟ್ಟಂತ ಅದು ಎಲ್ಲ ಕ್ವಶನ್ಗಳನ್ನ ಈಸಿಯಾಗಿ ನೀವು ಬರೆಯುವಂಥದ್ದು. ಇನ್ನು ನೀವು ವೀಕ್ ಆಗಿರುವಂಥ ಒಂದು ಸಬ್ಜೆಕ್ಟ್ನ ಓದುವಂಥ ರೀತಿ ಬದಲಿಸುವಂಥದ್ದು ಒಳ್ಳೆಯದು. ಅಂದರೆ ನೀವು ವೀಕ್ ಆದಂಥ ಸಬ್ಜೆಕ್ಟ್ನ ಓದುವಂಥ ರೀತಿಯನ್ನು ಬದಲಿಸುವುದು ಒಳ್ಳೆಯದು. ಅಂದರೆ ಅದನ್ನು ಸ್ಪೀಡಾಗಿ ನೀವು ಓದೋದು ಒಳ್ಳೆಯದು. ಓದುವಾಗ ಸ್ವಲ್ಪ ಗ್ಯಾಪನ್ನು ಬಿಟ್ಟು ನಂತರ ಓದುವಂಥದ್ದು ಸರಿಯಲ್ಲ. ನೀವೇನು ಗ್ಯಾಪನ್ನು ಕೊಟ್ಟಿರ್ತಲ್ಲ ಆ ಸಮಯದಲ್ಲಿ ನಮ್ಮ ಮೆದುಳು ಬೇರೆ ವಿಚಾರವನ್ನು ಮಾಡುವಂಥದ್ದು. ನಾವು ಸುಮ್ಮನೆ ಕೂಡಿರಬಹುದು, ಆದರೆ ನಮ್ಮ ತಲೆ, ನಮ್ಮ ಮೆದುಳು ಸುಮ್ಮನೆ ಕೂಡಲು ಸಾಧ್ಯವಿಲ್ಲ. ಅದು ಬೇರೆ ವಿಚಾರಗಳನ್ನು ಮಾಡುವಂಥದ್ದು. ನೀವು ಓದುವುದನ್ನು ಸ್ಲೋ ಮಾಡಿದಷ್ಟು ನಿಮ್ಮ ತಲೆ ಬೇರೆ ವಿಚಾರಗಳನ್ನು ತನ್ನಲ್ಲಿ ತಂದುಕೊಂಡು ನಿಮ್ಮ ಓದುವ ವಿಷಯದಲ್ಲಿ ಇರ್ತಕ್ಕಂಥ ಕಾನ್ಸಂಟ್ರೇಷನನ್ನು ಭಂಗ ಮಾಡುವಂಥದ್ದು. ನೀವೇನೋ ಸುಮ್ಮನೆ ಕುಂತಿರ್ತೀರಿ, ಆದರೆ ನಿಮ್ಮ ತಲೆ ಮಾತ್ರ ಬೇರೆ ವಿಚಾರಗಳನ್ನು, ಅಂದರೆ ಉಪಯೋಗಕ್ಕೆ ಬಾರದೇ ಇರುವಂಥ ಒಂದು ವಿಷಯಗಳನ್ನು ಅದು ಯೋಚಿಸುವಂಥದ್ದು. ಹೀಗಾಗಿ ಓದುವುದರ ಕಡೆ ಇರುವಂಥ ನಿಮ್ಮ ಲಕ್ಷ್ಯವನ್ನು ತಪ್ಪಿಸಿ ಬೇರೆ ಕಡೆಗೆ ನಿಮ್ಮ ತೆರೆಯನ್ನು ಕೊಂಡೊಯ್ಯುವಂಥದ್ದು. ಆದ್ದರಿಂದ ನೀವು ಓದುವಂಥ ರೀತಿಯನ್ನು ಬದಲಿಸಬೇಕು, ಅಂದರೆ ಸ್ಪೀಡ್ ಮಾಡಬೇಕು. ಓದುವ ಹೊತ್ತಿನಲ್ಲಿ ನಮ್ಮ ತಲೆಯಲ್ಲಿ ಬೇರೆ ವಿಚಾರಗಳು ಬರಬಾರ್ದು ಅಂತಂದರೆ ನಾವು ಓದುವಂಥ ರೀತಿಯನ್ನು ಸ್ಪೀಡ್ ಮಾಡಬೇಕು. ಬರೀ ಓದುತ್ತಾ ಕೂಡುವಂಥ ಒಂದು ಕೆಲಸವನ್ನು ನಾವು ಮಾಡಬೇಕು. ಒಂದು ಕ್ಷಣ ಕೂಡ ಬಿಡುವು ಕೊಡಬಾರ್ದು. ಬಿಡುವು ಕೊಟ್ಟರೆ ನಿಮ್ಮ ತಲೆ ಬೇರೆ ಕಡೆಗೆ ನಮ್ಮನ್ನು ಎಳೆದುಕೊಂಡು ಹೋಗುವಂಥದ್ದು. ಆದ್ದರಿಂದ ಓದುವಂಥ ರೀತಿ ಸ್ಪೀಡ್ ಮಾಡುವುದು ಒಳ್ಳೆಯದು. ಇನ್ನು ಕೊನೆಯದಾಗಿ ನೀವು ಓದುವಂಥ ಸಮಯವನ್ನು, ಅಂದರೆ ವೀಕ್ ಸಬ್ಜೆಕ್ಟ್ ಅಂತ ಹೇಳಿದೆ, ಅದಕ್ಕೆ ಕೊಡುವಂಥ ಸಮಯವನ್ನು ಜಾಸ್ತಿ ಮಾಡುವಂಥದ್ದು. ವಿದ್ಯಾರ್ಥಿಗಳು ಏನು ಮಾಡ್ತಾರೆ ಅಂದರೆ, ಯಾವುದೋ ವಿಷಯ ತಮಗೆ ವೀಕ್ ಆಗಿದೆ ಆ ವಿಷಯವನ್ನು ಜಾಸ್ತಿ ಹೊತ್ತು ಓದುವುದಿಲ್ಲ. ಯಾಕಂದರೆ ಅದು ವೀಕ್ ಆಗಿದೆ, ನಮಗೆ ಎಷ್ಟೇ ಓದಿದ್ರು ಅದು ಅರ್ಥ ಆಗೋದಿಲ್ಲ. ಎಷ್ಟೇ ನಾವು ಶ್ರಮ ಹಾಕಿದರು, ಎಷ್ಟು ಹೊತ್ತು ಅಧ್ಯಯನ ಮಾಡಿದರೂ ಕೂಡ ಅದು ನಮಗೆ ಅರ್ಥ ಆಗೋದಿಲ್ಲ. ಅದಕ್ಕಾಗಿ ನಾವು ಅದನ್ನು ಜಾಸ್ತಿ ಓದುವುದು ವ್ಯರ್ಥ. ಹಾಗಾಗಿ ಪಾಸ್ ಆದರೆ ಸಾಕು ಅನ್ನುವಷ್ಟು ಓದ್ತಾರೆ. ಇದು ತಪ್ಪು ಅಂತ ಹೇಳ್ಬೋದು. ಯಾಕಂದರೆ ನಿಮಗೆ ಈಸಿಯಾಗಿ ಇರುವಂಥ ವಿಷಯವನ್ನು ನೀವು ಜಾಸ್ತಿ ಸಮಯ ಓದುವುದರಿಂದ ನಿಮಗೆ ಏನು ಅನುಕೂಲ ಆಗುವಂಥದ್ದಲ್ಲ, ನಷ್ಟ ಆಗುವಂಥದ್ದು. ಈಗಾಗಿರುವಂಥ ಸಬ್ಜೆಕ್ಟ್ ಮೇಲೆ ಜಾಸ್ತಿ ಸಮಯನ ವ್ಯಯ ಮಾಡುವುದು ಒಳ್ಳೆಯದು. ಅದಕ್ಕೆ ಜಾಸ್ತಿ ಸಮಯವನ್ನು ಕೊಡಿ. ನೀವು ಈಗ 2 ಗಂಟೆ ಓದ್ತಾ ಇದ್ರೆ ಇನ್ನೂ ಅರ್ಧ ಗಂಟೆ ಅದಕ್ಕೆ ಹೆಚ್ಚಿಗೆ ಕೊಡುವುದು ಒಳ್ಳೆಯದು. ಅಂದರೆ ಹೆಚ್ಚಿನ ಟೈಮನ್ನು ಕೊಟ್ಟು ನೀವು ಅದನ್ನು ಮಾಡಿದ್ದೇ ನಿಜ, ಆದರೆ ಆ ವಿಷಯ ನಿಮಗೆ ಪೂರ್ತಿ ಅರ್ಥ ಆಗುವಂಥದ್ದು. ಆ ವಿಷಯ ನಿಮಗೆ ಪೂರ್ತಿ ಆಗುವವರೆಗೂ ನೀವು ಓದುವುದನ್ನು
ಬಿಡಬಾರ್ದು. ಮೊದಲು ಎಷ್ಟು ಓದ್ತಿರೋ ಅದಕ್ಕಿಂತ ಹೆಚ್ಚಿನ ಟೈಮನ್ನ ಅದಕ್ಕೆ ಕೊಟ್ಟು ಸಹಿತ ಅದನ್ನ ನಿಮಗೆ ಪೂರ್ತಿ ಅರ್ಥ ಆಗೋ ರೀತಿಯಲ್ಲಿ ಮಾಡಿಕೊಳ್ಬೇಕು. ಆ ವಿಷಯ ನಿಮಗೆ ಅರ್ಥ ಆಗೋದಿಲ್ಲ ಅಂತ ಅದನ್ನ ಓದುವುದು ಬಿಡುವುದು ಸರಿಯಲ್ಲ. ಅದು ಅರ್ಥ ಆಗುವವರೆಗೂ ಓದ್ಬೇಕು. ಒಂದ್ಸಲ ಓದ್ಬೇಕು, ಅರ್ಥ ಆಗಲಿಲ್ಲ ಅಂದ್ರೆ ಇನ್ನೊಂದ್ ಸಲ, ಅರ್ಥ ಆಗಲಿಲ್ಲ ಅಂದ್ರೆ ಇನ್ನೊಂದ್ ಸಲ, ಅದು ಅರ್ಥ ಆಗುವವರೆಗೂ ನೀವು ಓದ್ಬೇಕು. ಹಾಗೂ ನಿಮಗೆ ಅರ್ಥ ಆಗ್ಲಿಲ್ಲ ಅಂತಂದ್ರೆ ನಿಮ್ಮ ಗುರುಗಳನ್ನ ಕೇಳಬಹುದು ಮತ್ತು ನಿಮ್ಮ ಕ್ಲೋಸ್ ಫ್ರೆಂಡ್ ಅಂತ ಇರ್ತಾರಲ್ಲ ಅವರನ್ನ ಕೇಳಿ ತಿಳಿದುಕೊಳ್ಬಹುದು. ಒಟ್ಟಿನಲ್ಲಿ ಆ ವಿಷಯ ನಿಮಗೆ ಪೂರ್ತಿ ಅರ್ಥ ಆಗುವವರೆಗೂ ಅದನ್ನ ಬಿಡಬಾರದು. ಓದ್ಬೇಕು ಮತ್ತು ತಿಳಿದುಕೊಳ್ಳಬೇಕು ಅನ್ನುವಂತ ಒಂದು ಆಸಕ್ತಿ ನಿಮ್ಮಲ್ಲಿ ಬರಬೇಕು. ಯಾಕಂದ್ರೆ ಖಂಡಿತವಾಗಿ ನೀವು ನಿಮಗೆ ಏನು ವೀಕ್ ಸಬ್ಜೆಕ್ಟ್ ಅಂತ ಏನು ಇರ್ತಲ್ಲ ಆ ಸಬ್ಜೆಕ್ಟ್ ಅನ್ನ ನೀವು ನಿಮಗೆ ಫೇವರಿಟ್ ಸಬ್ಜೆಕ್ಟ್ ಅನ್ನಾಗಿ ಮಾಡಿಕೊಳ್ಬಹುದು.